ಭಾರತದ ಒಳಗಡೆಗೆ ಮುಖ್ಯವಾಗಿ ಬಾಂಗ್ಲಾದಿಂದ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಿಂದಲೇ ನುಸುಳುಕೋರರು ಹೆಚ್ಚು ಬರ್ತಾ ಇದ್ರು. ಅವರೇ ದೇಶಕ್ಕೆ ಆಪತ್ತಾದದ್ದು, ಅವರೇ ದೇಶಕ್ಕೆ ಆತಂಕಕಾರಿಯಾಗಿ ಮಾರ್ಪಟ್ಟದ್ದು. ಯಾವ ಬಂಗಾಲದ ಈ ಇವತ್ತಿನ ಕನಸು ಶ್ಯಾಮ ಪ್ರಸಾದ್ ಮುಖರ್ಜಿಯವರ ಅನುಗಾಲದ ಚಿಂತನೆಯ ಕನಸಾಗಿತ್ತೋ, ಅಥವಾ ಟ್ಯಾಗೋರರು, ವಿವೇಕಾನಂದರು ಈ ಚಿಂತನೆಯ ಇಡೀ ಹರಿವು ಭಾರತಕ್ಕೆ ಎಲ್ಲಿಂದ ಬಂದಿತ್ತೋ ಅದೇ ನೆಲದಲ್ಲಿ ಮತ್ತೆ ಸನಾತನ ಧರ್ಮದ ಭಗವಧ್ವಜ ಇವತ್ತು ನೆಡಲ್ಪಟ್ಟಿದೆ. ಹಿಂದೂಗಳಿಗೆ ನಾವು ಬದುಕಬಲ್ಲೆವು, ನಮಗೂ ಒಂದು ಭವಿಷ್ಯ ಇದೆ, ನಿರಾತಂಕವಾಗಿ ನಾವು ಇದೇ ನೆಲದಲ್ಲಿ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವ ಕನಸು ಈಡೇರಿದೆ. ಬಂಗಾಲ ಇನ್ನೂ ಅದು ನಿಗಿ ಅಂತ ಇದೆ, ಬೂದಿ ಮುಚ್ಚಿದ ಕೆಂಡ. ಹಾಗಾಗಿ ಅದನ್ನ ತಹಬಂದಿಗೆ ತರುವಂತ ಕೆಲಸಕ್ಕೇನೆ ಸುವೇಂದು ಅಧಿಕಾರಿ ಅವರಿಗೆ ಒಂದಿಷ್ಟು ಕಾಲ ದಕ್ಕಬಹುದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಭಾರತದ ಭದ್ರತೆಗೆ, ಅಖಂಡತೆಗೆ ನಿರಂತರವಾಗಿ ಒಂದು ರೀತಿಯ ಸವಾಲಿನೋಪಾದಿಯಲ್ಲಿ ಹೇಗೆ ಬಂಗಾಳವನ್ನ ಉಳಿಸಿಕೊಳ್ತೀರಿ ನೋಡ್ತೇವೆ. ಬಂಗಾಲ ಯಾವತ್ತೂ ಭಾರತದ ಅವಿಚ್ಛಿನ್ನ ಭಾಗವಲ್ಲ, ಭಾಗವಾಗ್ಲಿಕ್ಕೆ ಬಿಡುವುದೂ ಇಲ್ಲ ಅನ್ನುವ ರೀತಿಯಲ್ಲಿ ಬಾಂಗ್ಲಾ ಮತ್ತು ಪಾಕಿಸ್ತಾನ ನಿರಂತರವಾಗಿ ಮಸಲತ್ತು ಮಾಡ್ತಾ ಇದ್ರೆ, ಆ ಮಸಲತ್ತಿಗೆ ಒಂದು ಅಭಯವಾಗಿ, ಅಧಿಕಾರವಾಗಿ, ನೆಲೆಯಾಗಿ, ಸಾಂಗತ್ಯವಾಗಿ ಸಂದಿದ್ದು ಯಾರು, ಏನು ಅಂತಂದ್ರೆ ಅದು ಮಮತಾ ಬ್ಯಾನರ್ಜಿ ಅವರ ಗೂಂಡಾಗಿರಿಯ ಸರ್ಕಾರ, ದೇಶ ವಿರೋಧಿ ಸರ್ಕಾರ ಅನ್ನೋದು ಈಗ ಸಾಬೀತಾಗಿದೆ. ಯಾವಾಗ ಬಿಜೆಪಿ ಚಾರಿತ್ರಿಕವಾದ ವಿಜಯವನ್ನ ಮೇ 4ರಂದು ಪಡೆತೋ ಅವತ್ತೇ ಬಾಂಗ್ಲಾದಿಂದ ಬಂತು, ಇನ್ನು ನಮಗೆ ಉಳಿಗಾಲವಿಲ್ಲ. ಬಾಂಗ್ಲಾದ ವಲಸಿಗರನ್ನ ಸುನಾಮಿಯ ರೀತಿಯಲ್ಲಿ ಬಿಜೆಪಿ ಬಾಂಗ್ಲಾಕ್ಕೆ ಅಟ್ಟುತ್ತದೆ, ಪುಷ್ ಬ್ಯಾಕ್ ಮಾಡ್ತದೆ, ತಳ್ಳುತ್ತದೆ. ಅವಾಗ ನಾವೇನು ಮಾಡಬಹುದು? ಈ ಪ್ರಶ್ನೆ ಬಾಂಗ್ಲಾದ ಸಂಸತ್ತಿನಲ್ಲಿ ಯಾವಾಗ ಮೊಳಗಿತೋ ಆವಾಗಲೇನೆ ಅಧಿಕೃತವಾದ ದಾಖಲೆ ಸಿಕ್ಕಿತು. ಇಲ್ಲಿಯವರೆಗೆ ಅನಧಿಕೃತವಾದಂತ ಒಂದು ಘೋಷಣೆ, ಆರೋಪ, ಅದು ಅಮಿತ್ ಶಾ ಅವರಿಂದ ಇರಬಹುದು, ಮೋದಿ ಅವರಿಂದ ಇರಬಹುದು, NDA ಸರ್ಕಾರದಿಂದ ಇರಬಹುದು, ಇವೆಲ್ಲವೂ ನಡೀತಾ ಇತ್ತು. 600 ಎಕರೆ ಜಾಗವನ್ನ ಬಾಂಗ್ಲಾ ಗಡಿಯಲ್ಲಿ ಬೇಲಿ ಹಾಕ್ಲಿಕ್ಕೆ ಕೇಂದ್ರ ಸರ್ಕಾರ ಕೇಳಿದ್ರೆ ಅದನ್ನ ಉದ್ದೇಶಪೂರ್ವಕವಾಗಿ ತಡೆ ಹಿಡಿಯುವ ಕೆಲಸವನ್ನ ಮಮತಾ ಬ್ಯಾನರ್ಜಿ ಮಾಡಿತ್ತು. ಹೀಗಾಗಿ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಒಂದು ಬೆದರಿಕೆಯನ್ನ, ನುಸುಳುಕೋರರನ್ನ ಭಾರತದ ಒಳಗಡೆಗೆ ಮುಖ್ಯವಾಗಿ ಬಾಂಗ್ಲಾದಿಂದ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಿಂದಲೇ ನುಸುಳುಕೋರರು ಹೆಚ್ಚು ಬರ್ತಾ ಇದ್ರು. ಅವರೇ ದೇಶಕ್ಕೆ ಆಪತ್ತಾದದ್ದು, ಅವರೇ ದೇಶಕ್ಕೆ ಆತಂಕಕಾರಿಯಾಗಿ ಮಾರ್ಪಟ್ಟದ್ದು. ಕೋಟಿ ಕೋಟಿ ಜನ ಭಾರತದಲ್ಲಿ ಬಾಂಗ್ಲಾದ ನುಸುಳುಕೋರರು ಇವತ್ತಿಗೂ ಇದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಬಾಂಗ್ಲಾ ಬಯಸಿತ್ತು ಮಮತಾ ಬ್ಯಾನರ್ಜಿ ಅವರೇ ಮತ್ತೆ ಆರಿಸಿ ಬರಬೇಕು. ಪ್ರಾಯಶಃ ಈ ಸರಿ ಏನಾದರೂ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದ ಅಧಿಕಾರವನ್ನ ಹಿಡಿದಿದ್ದೇ ಆದ್ರೆ, ಈಗ ಏನು ಘೋಷಿಸಲ್ಪಡ್ತಾ ಇದೆಯಲ್ಲ, ಪಶ್ಚಿಮ ಬಂಗಾಳವನ್ನ ಪ್ರತ್ಯೇಕ ರಾಷ್ಟ್ರವಾಗಿಸಿ, ಪ್ರತ್ಯೇಕ ರಾಷ್ಟ್ರಕ್ಕಾಗಿ ನೀವು ಹೋರಾಟ ಮಾಡಿ, 17 ಕೋಟಿ ಬಾಂಗ್ಲಾದ ಮುಸ್ಲಿಮರು ನಿಮ್ಮೊಟ್ಟಿಗಿದ್ದಾವೆ ಅಂತ ಏನು ಮಮತಾ ಬ್ಯಾನರ್ಜಿ ಅವರಿಗೆ ಕಾಲ್ ಕೊಡ್ತಾ ಇದ್ದಾರಲ್ಲ, ಅದು ಬಹುಶಃ ವಾಸ್ತವಕ್ಕೆ ಇಳಿತಾ ಇತ್ತು. ಇಂಥ ಪರಿಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ನೀವು ಪ್ರಮಾಣ ವಚನವನ್ನು ನೋಡಿದ್ದೀರಿ, ಮೋದಿಯವರ ರೋಡ್ ಶೋವನ್ನು ನೋಡಿದ್ದೀರಿ. ವಾಹನದಿಂದ ಇಳಿದು ಜನರ ಮಧ್ಯೆ ಬಂದು ಮೋದಿಯವರು ಆ ಇಡೀ ಜನಸಂದೋಹದ ಮಧ್ಯೆ ದೇಶದ ಪ್ರಧಾನಿ ಅನ್ನುವಂತ ಎಲ್ಲ ಇತಿಮಿತಿಗಳನ್ನ ಮೀರಿ ಅವರು ಭಾವನಾತ್ಮಕವಾಗಿ ಒಂದಾದದ್ದನ್ನು ಗಮನಿಸಿದ್ದೀರಿ. ಸುವೇಂದು ಅಧಿಕಾರಿಯನ್ನ ಯಾವುದೇ ವಾದ ವಿವಾದಗಳಿಲ್ಲದೆ ಏಕಮತದಿಂದ ಬಂಗಾಲದ ಮುಖ್ಯಮಂತ್ರಿಯನ್ನಾಗಿ ಚಾರಿತ್ರಿಕವಾದಂತ ಕ್ಷಣಕ್ಕೆ ಮುಖಾಮುಖಿಯಾದಂತ ವಿಶ್ವವೇ ನಿಬ್ಬೆರಗುಗೊಳ್ಳುವಂತ ಒಂದು ಕಾರ್ಯಕ್ರಮವನ್ನು ಗಮನಿಸಿದಿರಿ. ಬಿಜೆಪಿಯ ಹಲವು 10 ಘೋಷಣೆಗಳು ಇವತ್ತು ನಮ್ಮ ಕಣ್ಣೆದುರಿದೆ. ಅಧಿಕಾರ ಸ್ವೀಕಾರ ಮಾಡಿ 48-72 ಗಂಟೆಯ ಸನಿಹದಲ್ಲಿ ನಿಂತಿದ್ದೇವೆ. ಹಾಗಾಗಿ ಈಗ
ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ, ಸುವೇಂದು ಅಧಿಕಾರಿ ಯಾವ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ, ಮೋದಿಯವರು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ದೆಹಲಿಯ ಬಿಜೆಪಿ ಕಚೇರಿಯಿಂದಲೇ ಮೊಳಗಿಸಿದರು. ಪ್ರಥಮ ಸಂಪುಟ ಸಭೆಯಲ್ಲೇ ನುಸುಳುಕೋರರ ಬಗ್ಗೆ, ಗಡಿ ಭದ್ರತೆಯ ಬಗ್ಗೆ ನಾವು ಅತ್ಯಂತ ತೀಕ್ಷ್ಣವಾದಂತ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ. ಹಾಗಾದ್ರೆ ಈಗ ಏನಾಗ್ತಾ ಇದೆ ಬಂಗಾಳದಲ್ಲಿ, ಯಾವ ರೀತಿಯ ಕಾರ್ಯಾಚರಣೆ ನಡೀತಾ ಇದೆ, ಸುವೇಂದು ಅಧಿಕಾರಿಯವರು ಯಾವ ಒಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ, ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಬಂಗಾಲ ಕೊನೆಗೂ ನಿರೀಕ್ಷೆಗೆ ಮೀರಿ ಕಮಲ ಧ್ವಜ ಅರಳಿದೆ, ಭಗವದ್ ಧ್ವಜ ಅರಳಿದೆ, ಕೇಸರೀಕರಣ ಆಗಿದೆ. ಯಾವ ಬಂಗಾಲದಲ್ಲಿ ಸನಾತನ ಧರ್ಮದ ಹೊಕ್ಕುಳು ಬಳ್ಳಿ ನೆಟ್ಟಿತ್ತೋ, ಯಾವ ಬಂಗಾಲದ ಇವತ್ತಿನ ಕನಸು ಶ್ಯಾಮ ಪ್ರಸಾದ್ ಮುಖರ್ಜಿಯವರ ಅನುಗಾಲದ ಚಿಂತನೆಯ ಕನಸಾಗಿತ್ತೋ, ಅಥವಾ ಟ್ಯಾಗೋರರು, ವಿವೇಕಾನಂದರು ಈ ಚಿಂತನೆಯ ಇಡೀ ಹರಿವು ಭಾರತಕ್ಕೆ ಎಲ್ಲಿಂದ ಬಂದಿತ್ತೋ ಅದೇ ನೆಲದಲ್ಲಿ ಮತ್ತೆ ಸನಾತನ ಧರ್ಮದ ಭಗವದ್ ಧ್ವಜ ಇವತ್ತು ನೆಡಲ್ಪಟ್ಟಿದೆ. ಹಿಂದೂಗಳಿಗೆ ನಾವು ಬದುಕಬಲ್ಲೆವು, ನಮಗೂ ಒಂದು ಭವಿಷ್ಯ ಇದೆ, ನಿರಾತಂಕವಾಗಿ ನಾವು ಇದೇ ನೆಲದಲ್ಲಿ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನುವ ಕನಸು ಈಡೇರಿದೆ. ಹಿಂಸಾಚಾರವೇ ನಿತ್ಯ ಕಾಯಕವಾಗಿದ್ದಂಥ ಒಂದು ನೆಲದಲ್ಲಿ, ಆ ನೆಲಕ್ಕೆ ನಿತ್ಯವೂ ರಕ್ತ ತರ್ಪಣವಾಗ್ತಾ ಇರುವಂತ ಸಂದರ್ಭದಲ್ಲಿ ಪ್ರಾಯಶಃ ಹಿಂಸಾಚಾರ ಇಲ್ಲದೇನೆ ನಿರಂಬಳವಾಗಿ ಶಾಂತಿಯುತವಾಗಿ ಬಂಗಾಲದಂತ ನೆಲದಲ್ಲೂ ಬದುಕಬಹುದು ಅನ್ನುವಂತ ಒಂದು ಕನಸು ಮತ್ತೆ ಚಿಗುರೊಡೆದಿದೆ. ಮೋದಿಯವರು ಭಾವುಕರಾಗಿ ಉದ್ದಂಡ ನಮಸ್ಕಾರ ಮಾಡಿ ಇಡೀ ಬಂಗಾಲದ ಜನತೆಗೆ ತನ್ನ ಭಾವನಾತ್ಮಕವಾದಂತ ಒಂದು ಕೃತಜ್ಞತೆಯನ್ನ ಹರಿಬಿಟ್ರಲ್ಲ, ಅದು ಬಹುಶಃ ಭಾರತದ ಚರಿತ್ರೆಯಲ್ಲೇ ಒಬ್ಬ ಪ್ರಧಾನಿಯ ಜೀವನದಲ್ಲಿ ಅವಿಸ್ಮರಣೀಯವಾಗಿ ದಾಖಲಾಗುವಂತ ಕ್ಷಣ. ಬೀದಿಗಳಲ್ಲಿ ಇವತ್ತು, ಯಾಕೆಂತಂದ್ರೆ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದ ನಂತರ 15 ವರ್ಷದಲ್ಲಿ ಕಾಳಿ ಪೂಜೆಯೇ ತಮ್ಮ ಆರಾಧನೆಯ ಸಂಸ್ಕೃತಿಯ ಮೇರು ಅಂತ ಭಾವಿಸಿದ ಬಂಗಾಲದಲ್ಲಿ ಕಾಳಿ ದೇವತೆಯ ಅದೆಷ್ಟೋ ಪೂಜೆಗಳನ್ನ, ನಿತ್ಯ ಪೂಜೆಗಳನ್ನ, ಆಚರಣೆಗಳನ್ನ ನಿಷೇಧಿಸಲಾಗಿತ್ತು. ಅವೆಲ್ಲ ಈಗ ಅಲ್ಲಿ ಗೋಮಯ ಹಾಕಿ ತೊಳೆದು ಅದನ್ನ ಶುದ್ಧೀಕರಿಸುವ ಕೆಲಸವನ್ನ ಮಹಿಳೆಯರು ಮಾಡ್ತಾ ಇರೋದನ್ನ ನೋಡಿದ್ರೆ ಹೃದಯ ಒಡೆತದೆ, ಕಣ್ಣಾಲಿಗಳು ತುಂಬುತ್ತವೆ. ನಮ್ಮ ಜೀವಿತ ಅವಧಿಯಲ್ಲೇ ಪಶ್ಚಿಮ ಬಂಗಾಲವನ್ನ ಕೊನೆಗೂ ನಾವು ಈ ರೀತಿಯ ದೇಶ ಕಟ್ಟುವ ಸೇವಕರ ನಾಡಾಗಿ, ಭಾರತದ ಅಖಂಡತೆ ಮತ್ತು ಪ್ರಭುತ್ವದ ಒಂದು ನೆಲೆಯಾಗಿ ದಕ್ಕಿತಲ್ಲ ಅನ್ನುವಂಥ ಒಂದು ಸಂತೋಷ, ಭಾವುಕತೆ ಮನೆ ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ಸುವೇಂದು ಅಧಿಕಾರಿ ಸಾಮ್ರಾಜ್ಯ ಮಮತಾ ಬ್ಯಾನರ್ಜಿಯವರ ಬದಲಾ ನಹಿ ಬದಲಾವ್ ಚಾಹಿಯೇ ಅಂತ ಮೋದಿಯವರೇನು ಹೇಳಿದ್ದಾರೆ, ಆ ರೀತಿಯ ನಡೆಯನ್ನ ಅನುಸರಿಸ್ತಾರೋ ಅಥವಾ TMC ಗೂಂಡಾಗಳನ್ನ ಹೆಡಿಮುರಿ ಕಟ್ತಾರೋ ಅನ್ನುವ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಯಾಕೆಂತಂದ್ರೆ ಉತ್ತರದ 24 ಪರಗಣದಲ್ಲಿ ಈಗಲೂ ನೋಡಿ ಕಮಲದ ಅತ್ಯಂತ ಸಮೃದ್ಧವಾದಂತ ಶಕ್ತವಾದಂತ ಅಧಿಕಾರ ನೆಲೆಗೊಂಡಿದೆ. ಸುವೇಂದು ಅಧಿಕಾರಿ ಅಂತ ಒಬ್ಬ ಮಮತಾ ಬ್ಯಾನರ್ಜಿಯವರ ಇಡೀ ಹಿಂಸಾತ್ಮಕವಾದಂತ 15 ವರ್ಷಗಳ ಆಡಳಿತದಲ್ಲಿ ಯಾವ್ಯಾವ ರೀತಿಯ ಜೀವದ ಹಂಗು ತೊರೆದವರು ಹೋರಾಟ ಮಾಡಿದ್ದಾರೆ ಅನ್ನೋದೇ ಒಂದು ಚರಿತ್ರೆ. ಅಂಥವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ಇಡೀ ಕೇಂದ್ರ, ಇಡೀ ಬಿಜೆಪಿಯ 22 ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿ ನೆಲೆಗೊಂಡು ಸುವೇಂದು ಅಧಿಕಾರಿ ಅವರಿಗೆ ವಿದ್ಯುಕ್ತವಾಗಿ ಅಧಿಕಾರದ ದಂಡವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಭಯಪಡುವ ಅಗತ್ಯ ಇಲ್ಲ, ಹಿಂಜರಿಯುವ ಅಗತ್ಯ ಇಲ್ಲ. ಅಡಿಯ ಮುಂದಿಡೆ ಸ್ವರ್ಗ, ಹಿಂದಿಡೆ ನರಕ ಯಾರಿಗೆ? TMC ಅವರಿಗೆ. ಹಾಗಾಗಿ ಅಲ್ಲಿ ಆ ರೀತಿಯ ಯಾವ ಸಂದರ್ಭವೂ ಇಲ್ಲ. ಕೇಂದ್ರದ ಭದ್ರತಾ ಪಡೆ ಅಲ್ಲೇ ಠಿಕಾಣಿ ಹೂಡಿದೆ. ಅದೇ ಇಡೀ ದೇಶದ ಅತ್ಯಂತ ಅದ್ಭುತವಾದಂತ ಪೊಲೀಸ್ ಆಫೀಸರ್ಸ್ಗಳು ತಂಡೋಪತಂಡವಾಗಿ ಅಲ್ಲಿ ನಿಂತಿದ್ದಾರೆ. ಆದರೂ ಉತ್ತರದ 24 ಪರಗಣದಲ್ಲಿ ಹಿಂದೂಗಳ ಮನೆಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಅವರ ಇಡೀ ಮನೆಯನ್ನ ಒಡೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಎಳ್ಕೊಬಂದು ರಸ್ತೆಯಲ್ಲಿ ಹೊಡೆದು ನಿಮ್ಮನ್ನ ಅತ್ಯಾಚಾರ ಮಾಡ್ತೇವೆ ಅಂತ ಭಯಭೀತಗೊಳಿಸಲಾಗ್ತಾ ಇದೆ. ಅಂದ್ರೆ ಬಂಗಾಲ ಇನ್ನೂ ಅದು ನಿಗಿ ಅಂತ ಇದೆ, ಬೂದಿ ಮುಚ್ಚಿದ ಕೆಂಡ. ಹಾಗಾಗಿ ಅದನ್ನ ತಹಬಂದಿಗೆ ತರುವಂತ
ಕೆಲಸಕ್ಕೇನೆ ಸುವೇಂದು ಅಧಿಕಾರಿ ಅವರಿಗೆ ಒಂದಿಷ್ಟು ಕಾಲ ದಕ್ಕಬಹುದು ಅಂತಲೂ ಅನ್ನಿಸ್ತಾ ಇದೆ. ಹಾಗಾಗಿ ಸುವೇಂದು ಅಧಿಕಾರಿ ಅವರ ಈ ಪ್ರಾಥಮಿಕ ಹಂತದಲ್ಲಿ ಯಾವೆಲ್ಲ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಯಾವೆಲ್ಲ ಘಟನೆಗಳು ನಡೀತಾ ಇದೆ, ಯಾವೆಲ್ಲ ಸವಾಲುಗಳು ಒಳಗಿಂದ ಮತ್ತು ಹೊರಗಿಂದ ಬರ್ತಾ ಇದೆ ಅಂತ ನೋಡಿದಾಗ, ಮೊದಲ ಹಂತದಲ್ಲಿ 600 ಎಕರೆ ಏನು ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಗಡಿ ಇದೆ ಅದನ್ನ ಸೀಲ್ ಮಾಡುವ ಕೆಲಸಕ್ಕೆ ಸುವೇಂದು ಅಧಿಕಾರಿ ಈಗಾಗಲೇ ಸಿಗ್ನೇಚರ್ ಮಾಡಿದ್ದಾರೆ. ಫೈಲಿಗೆ BSF ಗೆ ಕೊಡಲಾಗಿದೆ. 45 ದಿನದಲ್ಲಿ ಇದು ಯಾವ ಮಮತಾ ಬ್ಯಾನರ್ಜಿ ಬಾಂಗ್ಲಾದ ನುಸುಳುಕೋರರಿಗೆ ರೆಡ್ ಕಾರ್ಪೆಟ್ ಹಾಸಿದ್ರು, ಆ ಬಡ್ಡಿ ಮಕ್ಕಳು ಇಲ್ಲಿ ಬಂದು ದೇಶಕ್ಕೆ ಕನ್ನ ಕೊರೆತಾ ಇದ್ರು, ಬಾಂಬ್ ಬಿಡ್ತಾ ಇದ್ರು, ಜಿಲಿಟಿಯನ್ ಕಡ್ಡಿಯನ್ನು ಹಿಡ್ಕೊಂಡು ಬರ್ತಾ ಇದ್ರು. ಆದರೂ ಮಮತಾ ಬ್ಯಾನರ್ಜಿ ಅವರಿಗೆ ಪರಮಾಪ್ತರು. ಯಾಕೆಂತಂದ್ರೆ ಅವರ ಗೆಲುವಿನ ಸೂತ್ರ ಸಂಧಾನದ ಇಡೀ ವೋಟ್ ಬ್ಯಾಂಕ್ ಎಲ್ಲಿತ್ತು ಅಂತಂದ್ರೆ ಇದೇ ಬಾಂಗ್ಲಾದೇಶದ ನುಸುಳುಕೋರರಲ್ಲಿ. ಹಾಗಾಗಿ ಅವರನ್ನ ರಕ್ಷಿಸಲಿಕ್ಕೆ ಭೂಮಿಯನ್ನ ಕೊಟ್ಟಿರಲಿಲ್ಲ. ಈಗ ಸುವೇಂದು ಅಧಿಕಾರಿ ತಕ್ಷಣ BSF ಗೆ ವಹಿಸಿಕೊಟ್ಟಿದ್ದಾರೆ. 45 ದಿನದಲ್ಲಿ ಇವತ್ತು ಬಾರ್ಡರ್ ಸೀಲ್ ಆಗತ್ತೆ, ನಂಬರ್ 1. ಇನ್ನು ಎರಡನೇದು, ನೀವು ಗಮನಿಸಿದ್ದೀರಿ, ಈಗ ಪಾಲ್ಟಾದಲ್ಲಿ ಮೇ 21ಕ್ಕೆ ಚುನಾವಣೆ, ಮರು ಚುನಾವಣೆ, 24ಕ್ಕೆ ಫಲಿತಾಂಶ. ಯಾಕೆ? ಅಲ್ಲಿ EVMಗೆ ಟೇಪ್ ಅಂಟಿಸಿದ್ದು, ಹಿಂದೂಗಳನ್ನ ಮನೆಯಿಂದ ಹೊರಗಡೆ ಬರಲಿಕ್ಕೆ ಪೊಲೀಸ್ ಅಧಿಕಾರಿಗಳಲ್ಲೇ ಬಿಡ್ತಾ ಇದ್ದದ್ದು, ಪೊಲೀಸ್ ಅಧಿಕಾರಿಗಳೇ ರೋಡಲ್ಲಿ ನಿಂತವರು TMCಗೆ ವೋಟ್ ಹಾಕಿ ಅಂತ ಪ್ರಚಾರ ಮಾಡ್ತಾ ಇದ್ದದ್ದು, ಇವನ್ನೆಲ್ಲ ಗಮನಿಸಿದ್ದಾರಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಮರು ಚುನಾವಣೆಯನ್ನ ಘೋಷಣೆ ಮಾಡಲಾಯಿತು 285 ಬೂತ್ಗಳಲ್ಲಿ. ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತಂದ್ರೆ ಅಧಿಕಾರಿಗಳ ಶಾಮೀಲು, ಮಮತಾ ಬ್ಯಾನರ್ಜಿ ಅವರ ಎಂಜಲು ನೆಕ್ಕುವಂತ ಒಂದು ಅಧಿಕಾರಿಗಳ ಇಡೀ ಸಮೂಹವೇ ಅಲ್ಲಿ ನೆಲೆಗೊಂಡಿದೆ. ಅದರ ಬಗ್ಗೆ ಈಗ ಮೊದಲಾಗಿ ಸುವೇಂದು ಅಧಿಕಾರಿ ಆಕ್ಷನ್ ತೆಗೆದುಕೊಂಡಿದ್ದಾರೆ. 40ಕ್ಕೂ ಹೆಚ್ಚು IPS ಅಧಿಕಾರಿಗಳನ್ನ ರಾಜ್ಯದ ಹೊರಗಡೆ ಅಟ್ಟಲಾಗಿದೆ. ಡಿಸ್ಟ್ರಿಕ್ಟ್ ಜಡ್ಜ್ಗಳು ಮಮತಾ ಬ್ಯಾನರ್ಜಿ ಅವರ ಒಂದು ಮರ್ಜಿಗೆ ಕಾದು ಅವರು ಏನೇನು ಮಾಡ್ತಾ ಇದ್ರು ಅನ್ನೋದು ಹಲವಷ್ಟು ಉದಾಹರಣೆಗಳು ನಿಮ್ಮ ಎದುರು ಕಂಡುಕೊಂಡಿದ್ದಾವೆ, ಬಂದಿದ್ದಾವೆ. ಅವರನ್ನು ಬದಲಾಯಿಸ್ತಾ ಇದ್ದಾರೆ. ಸೊ ಅಲ್ಲಿಯ ಎಲ್ಲ IPS, IAS, ಆಮೇಲೆ ಅಲ್ಲಿಯ ಆಯಕಟ್ಟಿನಲ್ಲಿ ಇದ್ದಂತ ಅಧಿಕಾರಿಗಳನ್ನ ಮೊದಲಾಗಿ ಅವರನ್ನ ಕಿತ್ತು ಬಿಸಾಡುವ ಕೆಲಸವನ್ನ ಬಂಗಾಳ ಸ್ವಚ್ಛ ಭಾರತದ ಭಾಗವಾಗಿ ಇವತ್ತು ಸಮೃದ್ಧ ಭಾರತ, ಶಕ್ತ ಭಾರತ, ಅಖಂಡ ಭಾರತ ಆಗಿರಬೇಕು ಅಂತ ಆದ್ರೆ ಬಾಂಗ್ಲಾದ ಹುಂಕರಿಕೆಯನ್ನ ತಡೆದು ಇವತ್ತು ದೇಶವನ್ನ ರಕ್ಷಣಾತ್ಮಕವಾಗಿ ಕಟ್ಟಬೇಕು ಅಂತ ಆದ್ರೆ ಪಶ್ಚಿಮ ಬಂಗಾಳ, ಅಸ್ಸಾಂ ಅತ್ಯಂತ ಆಯಕಟ್ಟಿನ ಜಾಗ. ಹಾಗಾಗಿ ಬಾಂಗ್ಲಾದ ಎಲ್ಲ ನುಸುಳುಕೋರರನ್ನ ಹೊರಗಟ್ಟುವ ಪ್ರಕ್ರಿಯೆಗೆ ಮತ್ತು ಒಳನುಸುಳುವಿಕೆಗೆ ತಡೆಗಟ್ಟುವ ಪ್ರಕ್ರಿಯೆಗೆ ಮೊದಲ ಹೆಜ್ಜೆ ಇಟ್ಟಂತ ಇದೇ ಸುವೇಂದು ಅಧಿಕಾರಿ ಬಾಂಗ್ಲಾದ ಒಳಗಿನ ಈ ದುಷ್ಟ, ಭ್ರಷ್ಟ, ನೀಚ ಧರ್ಮದ ಹೆಂಡ ಕುಡಿದು ಮಮತಾ ಬ್ಯಾನರ್ಜಿ ಅವರ ಎಂಜಲ ಕಾಸಿಗೆ ಕೈಯೊಡ್ಡಿ ಏನು ಕಾರ್ಯಾಚರಣೆ ಮಾಡ್ತಾ ಇದ್ರು ಅಂತ ಅಧಿಕಾರಿಗಳನ್ನ 100,000 ಅಧಿಕಾರಿಗಳನ್ನ ಎತ್ತಿ ಬಿಸಾಡ್ತಾ ಇದ್ದಾರೆ. ಆ ಜಾಗಕ್ಕೆ ಅತ್ಯಂತ ನಿಷ್ಠವಾದಂಥ ಮತ್ತು ಕಾರ್ಯನಿಷ್ಠತೆಯಿಂದ ಈಗಾಗಲೇ ಹೆಸರು ಮಾಡಿದಂಥ ಭಾರತದ ಬೇರೆ ಬೇರೆ ಮೂಲಗಳಿಂದ, ವಿವಿಧ ಪ್ರದೇಶಗಳಿಂದ ಇದನ್ನ ಅಧಿಕಾರಿಗಳನ್ನ ತಂದು ಜೋಡಿಸುವ ಕೆಲಸವನ್ನ ಈಗ ಸುವೇಂದು ಅಧಿಕಾರಿ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ UCCದು ಏನ್ ಕತೆ? 6 ತಿಂಗಳಲ್ಲೋ ಅಥವಾ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಏನು ಅಮಿತ್ ಶಾ, ಮೋದಿ ಅವರು ಶಪಥ ಮಾಡಿದ್ರು. UCC 6 ತಿಂಗಳಲ್ಲಿ ಜಾರಿ ಆಗತ್ತೆ ಅಂತ ಸುವೇಂದು ಅಧಿಕಾರಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಯಾವ ಈಗ ನೀವು ಈಗಾಗಲೇ ಅವರು ಪ್ರಮಾಣ ವಚನ ಸ್ವೀಕರಿಸಿದ 1 ತಾಸಿನ ಒಳಗಡೆನೆ ಘೋಷಣೆ ಮಾಡಿದ್ರು ಸುವೇಂದು ಅಧಿಕಾರಿ. ಕೇಂದ್ರದ ಆಯುಷ್ಮಾನ್ ಇತ್ಯಾದಿ ಏನೇನು ಯೋಜನೆ ಇದೆ ಆ ಯೋಜನೆಗಳನ್ನ ಉದ್ದೇಶಪೂರ್ವಕವಾಗಿ ಮಮತಾ ಬ್ಯಾನರ್ಜಿ ಅದನ್ನ ತಡೆಗಟ್ಟಿದ್ರು, ಅದನ್ನ ಜನಕ್ಕೆ ಕೊಟ್ಟಿರಲಿಲ್ಲ.
ಆದ್ರಿಂದ ಆ ಎಲ್ಲ ಯೋಜನೆಗಳನ್ನ ತಕ್ಷಣಕ್ಕೆ ಜಾರಿ ಬರುವ ಹಾಗೆ ಈಗ ಸುವೇಂದು ಅಧಿಕಾರಿ ಸರ್ಕ್ಯುಲರ್ ಅನ್ನು ಹೊರಡಿಸಿದ್ದಾರೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಏನು ಒಂದು ಚಾರಿತ್ರಿಕವಾದ ಸೆಣಸಾಟ ಇತ್ತು, ರಾಷ್ಟ್ರಪತಿಗಳನ್ನು ಅವಮಾನ ಮಾಡಿಸುವಂತ, ಕೇಂದ್ರ ಗೃಹ ಮಂತ್ರಿಗಳನ್ನ ಗೂಂಡ ಅಂತ ಕರೆಯುವಂತ ಈ ಸಂಸ್ಕೃತಿಯ ಏನು ಒಂದು ನೀಚ ನೆಲೆ ಇತ್ತು, ಅದನ್ನ ಸಂಪೂರ್ಣವಾಗಿ ತೊಡೆದುಹಾಕುವ ಕೆಲಸವನ್ನ ಸುವೇಂದು ಅಧಿಕಾರಿ ಕೈಗೊಂಡಿದ್ದಾರೆ. ಜೊತೆಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಕಮಲ ಪಡೆಯ ಆರ್ಭಟವನ್ನ ಕೇಳಿ ತಂಡ ಹೊಡೆದಿದೆ ಬಾಂಗ್ಲಾದಲ್ಲಿದ್ದಂತ ಕೆಲವು ಮುಲ್ಲಾಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾಕಿಸ್ತಾನದೊಟ್ಟಿಗೆ ಸೇರ್ಕೊಂಡು 3 ಗಂಟೆಯ ಒಳಗಡೆ ಕೇವಲ 3 ತಾಸಿನಲ್ಲಿ ಭಾರತವನ್ನ ವಶಪಡಿಸ್ಕೊಳ್ತೇವೆ. ಭಾರತದ ಒಳಗಿನ 40 ಕೋಟಿ ಮುಸ್ಲಿಮರು, ಬಾಂಗ್ಲಾದ 17 ಕೋಟಿ ಮುಸ್ಲಿಮರು ಮತ್ತು ಪಾಕಿಸ್ತಾನದ ಮುಸ್ಲಿಮರು ಸೇರಿ ನಾವು ಭಾರತವನ್ನ ವಶಪಡಿಸ್ಕೊಳ್ತೇವೆ ಅಂತ ಹುಂಕರಿಸುವಂತ ವಿಡಿಯೋಗಳು ಬರ್ತಾ ಇದೆ. ಅದರ ಜೊತೆಗೆ ಪ್ರತಿ ಮಸೀದಿಯಲ್ಲಿ, ಬಾಂಗ್ಲಾದ ಪ್ರತಿ ಮಸೀದಿಯಲ್ಲಿ ಈಗ ಮೀಟಿಂಗ್ ಆಗ್ತಾ ಇದೆ, ಘೋಷಣೆಗಳಾಗ್ತಾ ಇವೆ. ನಮ್ಮ ಪಕ್ಕದ ಪಶ್ಚಿಮ ಬಂಗಾಳದಲ್ಲಿ ಕಮಲ ಪಡೆ ಬಂದಿದೆ, ಬಿಜೆಪಿ ಬಂದಿದೆ, ನಮಗೆ ಉಳಿಗಾಲವಿಲ್ಲ, ಆದ್ರಿಂದ ನಾವು ಇದಕ್ಕೆ ಸೇಡು ತೀರಿಸಿಕೊಳ್ಳುವ ಮತ್ತು ಇದರ ಪ್ರತಿಯಾಗಿ ನಾವು ಭಾರತದ ಮೇಲೆ ಮುಗಿಬೀಳುವಂತ ಒಂದು ಕೆಲಸವನ್ನ ಮಾಡಲೇಬೇಕಾಗಿದೆ ಅಂತ ಮಸೀದಿಯಲ್ಲಿ ಪ್ರತಿ ದಿನ ಘೋಷಣೆ ಮೊಳಗ್ತಾ ಇದೆ. ಮೋದಿ, ಅಮಿತ್ ಶಾ ಇರ್ಬೋದು, ಸುವೇಂದು ಅಧಿಕಾರಿ ಇರ್ಬೋದು, ಹಿಮಂತ್ ಬಿಸ್ವಾ ಶರ್ಮಾ ಇರ್ಬೋದು, ಇಂಥವರಿಂದ ಮುಸ್ಲಿಮರಿಗೆ ಕ್ಷಮೆ ಕೇಳಿಸ್ತೇವೆ ಅನ್ನುವಂಥ ಉದ್ದಟತನವನ್ನು ಕೂಡ ಇದೇ ಬಾಂಗ್ಲಾ ಮಾಡ್ತಾ ಇದೆ. ಸರಿಯಾಗಿ ಅದು ಗಂಗಾ ನದಿ ನೀರಿನ ಹಂಚಿಕೆಯಿಂದ ಹಿಡಿದು, ಆಹಾರದಿಂದ ಹಿಡಿದು, ಟೆಕ್ನಾಲಜಿಯಿಂದ ಹಿಡಿದು ಪ್ರತಿಯೊಂದನ್ನೂ ಭಾರತವನ್ನ ಅವಲಂಬಿಸಿರುವ ಈ ದರಿದ್ರ ಬಾಂಗ್ಲಾ ಈ ರೀತಿಯ ಘೋಷಣೆ ಮಾಡಿ ಅದು 1 ಗಂಟೆಯೂ ಬದುಕಲಾರದು. 3 ಗಂಟೆ ಭಾರತವನ್ನ ವಶಪಡಿಸಿಕೊಳ್ಳುವ ಕನಸು ಬಿಡಿ, ಭಾರತವನ್ನ ಎದುರಾಕೊಂಡ್ರೆ ಇದೇ ಬಾಂಗ್ಲಾ 1 ಗಂಟೆಯೂ ಬದುಕಲಾರದು. ಆ ಸತ್ಯ ಅವರಿಗೆ ಅರ್ಥ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಭಾರತದ ಮೇಲೆ ಬಾಂಗ್ಲಾದ ಇಡೀಯದಾದಂಥ ಧರ್ಮದ ಈ ಮುಖಂಡರು, ಪ್ರಚಂಡರು, ಪಾಖಂಡಿಗಳು ನಾವು 3 ತಾಸಿನಲ್ಲಿ ಭಾರತವನ್ನ ಪಾಕಿಸ್ತಾನದ ಬೆಂಗಾವಲಿನಲ್ಲಿ ವಶಪಡಿಸ್ಕೊಳ್ತೇವೆ ಅಂತ ಹೇಳ್ತಾರೆ. ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ಅದನ್ನ ಬಾಂಗ್ಲಾ ಮೊದಲು ಅರ್ಥ ಮಾಡ್ಕೋಬೇಕು. ಪಾಕಿಸ್ತಾನದ ಒಳಗಡೆ ಇಡೀಯದಾಗಿ ಛಿದ್ರಗೊಂಡು ಭಾರತದ ಪ್ರತಿ ಆಘಾತವನ್ನು ತಡ್ಕೊಳ್ಳಿಕ್ಕಾಗದೇನೆ ಒದ್ದಾಡ್ತಾ ಇದೆ. 34 ಜನ ಭಾರತಕ್ಕೆ ಬೇಕಾಗಿದ್ದಂತ ನೊಟೋರಿಯಸ್ ಭಯೋತ್ಪಾದಕರನ್ನ ಅನ್ನೋನ್ ಗನ್ಮೆನ್ಗಳು, ಅನ್ನೋನ್ ವ್ಯಕ್ತಿಗಳು ಕಂಡಲ್ಲಿ ಹೊಡೆದಾಗ್ತಾ ಇದ್ದಾರೆ. ಅದನ್ನೇ ತಡ್ಕೊಳ್ಳಿಕ್ಕೆ ಪಾಕಿಸ್ತಾನಕ್ಕೆ ಆಗ್ತಾ ಇಲ್ಲ. ಇನ್ನು POKಯನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಕಡೆ ಅಲ್ಲಿ 2-3 ಕಡೆ ಎಲ್ಲ ಬಂದು ಅಲ್ಲಿ ಹೊಡೆದು ಉರುಳಿಸ್ತಾ ಇದ್ದಾರೆ ಬಲೂಚಿಗಳು, ಅವರು ಇವರು ಎಲ್ಲ. ಅದನ್ನೇ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಾಂಗ್ಲಾದವರಿಗೆ ಒಂದು ಹುಚ್ಚುಗನಸ್ಸು, ಭಾರತವನ್ನ ಪಾಕಿಸ್ತಾನದೊಟ್ಟಿಗೆ ಸೇರ್ಕೊಂಡು ಏನೋ ಮಾಡ್ಬಿಡ್ತೇವೆ, ಅವೆಲ್ಲ ನಡೆಯುವುದಿಲ್ಲ ಭಾರತದ ಎದುರು. ಅದು ಗೊತ್ತಾಗಿದೆ. ಆಪರೇಷನ್ ಸಿಂಧೂರವನ್ನ ಒಂದು ಸರಿ ಎಣಿಸ್ಕೊಂಡ್ರೆ ಬಹುಶಃ ಬಾಂಗ್ಲಾದೇಶ 3 ದಿನ ನಿದ್ದೆ ಮಾಡಲಾರದು ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಈ ಬಾಂಗ್ಲಾದ ಹುಚ್ಚಾಟ, ಈ ಘೋಷಣೆ, ಈ ವಿಡಿಯೋಗಳು ಅದರ ಹತಾಶೆಯನ್ನ, ಅದರ ನಿರ್ವೀರ್ಯತೆಯನ್ನ, ಅದರ ಭಗ್ನತೆಯನ್ನ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಹಾಗಾಗಿ ಭಾರತ ಅತ್ಯಂತ ಕಠಿಣವಾದ ಕೆಲವು ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೂ ಮುಂದಾಗಿದೆ. ಯಾಕೆಂತಂದ್ರೆ ಬಾಂಗ್ಲಾದ ಗೃಹ ಸಚಿವ ಸಲಾಲುದ್ದೀನ್ ಅಹಮದ್ ಅವನು ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾನೆ. ಯಾಕೆ? ಈಗಾಗಲೇ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ನುಸುಳುಕೋರರೇನು ಅಕ್ರಮವಾಗಿ ನೆಲೆಸಿದ್ದಾರೆ, ಅವರನ್ನ ಹೆಡೆಮುರಿ ಕಟ್ಟಿ ತಕ್ಷಣಕ್ಕೆ ಒದ್ದೋಡಿಸುವ, ಪುಷ್ಬ್ಯಾಕ್ ಮಾಡುವ, ಅವರನ್ನ ತಳ್ಳಿ ಗಡಿಯಾಚೆಗೆ ಕಳಿಸುವ ಕಾರ್ಯ ಆರಂಭ ಆಗಿದೆ. ಅದಕ್ಕೆ ಈ ಸಲಾಲುದ್ದೀನ್ ಅಹಮದ್ ಹೇಳ್ತಾ ಇರೋದು, ನೀವು ಬಲಾತ್ಕಾರವಾಗಿ ಕಳಿಸುವಾಗಿಲ್ಲ. ಅದಕ್ಕೆ ಭಾರತ ಹೇಳಿತು, ಬಲಾತ್ಕಾರವಾಗಿ ಕಳಿಸುವಾಗಿಲ್ಲ ಅಂತ ಆದರೆ ನೀವು ಒಂದು ಕೆಲಸ ಮಾಡಿ, ನಮಗೆ ಸಹಕಾರ ಮಾಡಿ, ರಿಪ್ಯಾಟ್ರಿಯೇಷನ್ ಪ್ರಕ್ರಿಯೆಗೆ ಸಹಕರಿಸಿ, ವಿದ್ಯುಕ್ತವಾಗಿ ಭಾರತದಲ್ಲಿರುವಂತ ಕೋಟಿ
ಅಕ್ರಮ ವಲಸೆಗಾರರನ್ನ ನೀವು ವಾಪಸ್ ಕರೆಸ್ಕೊಳ್ಳಿ, ಇಲ್ಲದೆ ಇದ್ರೆ ನಮಗೆ ನೋ ಅದರ್ ವೇ, ಅದನ್ನ ನಿಮ್ಮನ್ನ ಬಾಂಗ್ಲಾ ನುಸುಳುಕೋರರನ್ನ ನಾವು ಅತ್ಯಂತ ಕಠಿಣವಾದಂತ ನಿರ್ಧಾರದ ನೆಲೆಯಲ್ಲಿ ಅವರನ್ನು ವಾಪಸ್ ಕಳಿಸಿಯೇ ಸಿದ್ಧ ಅನ್ನೋದನ್ನ ಭಾರತ ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಇದರ ಮಧ್ಯೆ ಸುವೇಂದು ಅಧಿಕಾರಿ ಅವರು ಈಗಾಗಲೇ ಬುಲ್ಡೋಜರ್ ಸೌಂಡ್ ಅನ್ನ ಆರಂಭಿಸಿದ್ದಾರೆ. ಬಂಗಾಳದಲ್ಲಿ ಯೋಗಿ ಆದಿತ್ಯನಾಥರಿಗಿಂತ ಹೆಚ್ಚು ಕಠಿಣವಾಗಿ ಸುವೇಂದು ಅಧಿಕಾರಿ ವರ್ತಿಸಬೇಕಾಗಿದೆ. ಯಾಕೆಂತಂದ್ರೆ TMCಯ ಗೂಂಡಾಗಳು ಅಷ್ಟು ಸುಲಭದಲ್ಲಿ ಅಲ್ಲಿ ಸೋಲನ್ನ ಒಪ್ಪಿಕೊಳ್ತಾರೆ, ಹಿಂಸಾಚಾರದಿಂದ ಅವರು ಹಿಂದೆ ಸರಿತಾರೆ ಅಂತ ಯಾರೂ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಅವರು ಬೇರೆ ಬೇರೆ ರೀತಿಯ ದಾರಿಯಲ್ಲಿ ಈಗ ಬರುವ ಸಾಧ್ಯತೆ ಇದೆ. ಆದ್ರಿಂದಲೇ ಮೊದಲಾಗಿ ಅಕ್ರಮ ಮಾಂಸದ ಅಂಗಡಿಗಳು, ಅಕ್ರಮ ಮಸೀದಿ, ಇವೆಲ್ಲದರ ಮೇಲೆ ಈಗ ಸುವೇಂದು ಅಧಿಕಾರಿ ಬುಲ್ಡೋಜರ್ ಅನ್ನ ಹಾಕುವ ಮೂಲಕ ನಾವು ಕೂಡ ಇಲ್ಲಿ ಬುಲ್ಡೋಜರ್ ಸಂಸ್ಕೃತಿಯನ್ನ ತರ್ತಾ ಇದ್ದೇವೆ. ಬಿ ಕೇರ್ಫುಲ್. ಇದು ಕೇವಲ ಒಂದು ಟ್ರೈಲರು, ಪಿಕ್ಚರ್ ಅಭಿಬಿ ಬಾಕಿ ಹೇ. ಯಾಕೆಂತಂದ್ರೆ ಅಧಿಕಾರಕ್ಕೆ ಬಂದ 48, 50, 60 ಗಂಟೆ ಒಳಗಡೆನೆ ಈ ರೀತಿಯ ಒಂದು ಕಠಿಣವಾದ ನಿರ್ಧಾರವನ್ನ ಸುವೇಂದು ಅಧಿಕಾರಿ ತೆಗೆದುಕೊಳ್ತಾರೆ ಅಂತ ಆದ್ರೆ, ಅದರಲ್ಲೂ ಈ TMCಯ ಗೂಂಡಾಗಳು ಅವರ ಆಪ್ತ, ಅವರ ಇಡೀ 294 ಕ್ಷೇತ್ರದ ಒಂದು ಕಣ್ಗಾವಲನ್ನ ಇಟ್ಟು ಅವರಿಗೆ 5 ವರ್ಷಗಳಿಂದ ಅವರ ಇಡೀ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡ್ತಾ ಇದ್ದಂತ ವ್ಯಕ್ತಿಯನ್ನೇ ಹೊಡೆದಾಕಿದ್ರಲ್ಲ, ಆ ದುಃಖ, ಆ ನೋವು, ಆ ಆಕ್ರೋಶ, ಆಮೇಲೆ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ, ಹೆಣ್ಮಕ್ಕಳ ಮೇಲಿನ ನಿರಂತರ ಅತ್ಯಾಚಾರ, RG-Kar ಮೆಡಿಕಲ್ ಕಾಲೇಜಿಂದ ಹಿಡಿದು ಎಷ್ಟು ಪ್ರಕರಣವನ್ನು ನಿಮಗೆ ದಾಖಲಿಸಬೇಕು, ಅವೆಲ್ಲದರ ಹಿನ್ನೆಲೆಯಲ್ಲಿ ಸುವೇಂದು ಅಧಿಕಾರಿ ಬೆಂಕಿಯಾಗಿದ್ದಾರೆ. ಅತ್ಯಂತ ಕಠಿಣವಾದ ಆಡಳಿತವನ್ನ ಮೈಗೂಡಿಸ್ಕೊಳ್ಳಿಕ್ಕೆ ಪ್ರಧಾನವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಇಡೀ ದೇಶ ಅವರನ್ನು ಅಭಿನಂದಿಸ್ತಾ ಇದೆ. ಬಂಗಾಲದಲ್ಲಿರುವಂಥ ಹೆಣ್ಣುಮಕ್ಕಳು, ಹಿಂದೂಗಳು ಎಲ್ಲರೂ ಕೂಡ ಪ್ರತಿ ದಿನವೂ ಸಂಭ್ರಮಿಸ್ತಾ ಇದ್ದಾರೆ. ಇದು ಬಂಗಾಲದ ಸುವೇಂದು ಅಧಿಕಾರಿಯವರ ಅಧಿಕಾರದ ಪ್ರಥಮ ಆವೃತ್ತಿಯ ಅಥವಾ ಪ್ರಥಮ ಕ್ಷಣದ ತಾಜಾ ವರದಿ. ನಮಸ್ತೆ.